ಕೊನೆಗೂ ಕೂಡ ವೆಯ್ಟ್ ಮಾಡಿ 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 ಕೊನೆಗೂ ಸಾಂಗ್ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು ತುಂಬಾ ಅಂದರೆ ತುಂಬ ಚೆನ್ನಾಗಿ ರೀಚ್ ತೊಗೊಂಡಿದೆ. 100% ದರ್ಶನ್ ಅವರು ಅಂತೂ ಇಲ್ಲ, ಅವರು ಫ್ಯಾನ್ಸು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ರು ಫಸ್ಟ್ನೇ ಸಾಂಗು. ಈ ಸಾಂಗು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅಂತ 100% ಅಂದ್ಕೊಂಡಿದ್ದೀನಿ. ಈ ಸಾಂಗು ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. 100% ನೋಡೋಣ ಯಾವ ಥರ ಇರುತ್ತೆ ಅಂತ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಗ್ರೂಪ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ಒಂದೊಂದು ಕಿರೀಟ ಇದ್ದಂಗೆ ನಮ್ಮ ಚಾನಲ್ಗೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಈ ಮಿಕ್ಕಿದ್ದೆಲ್ಲ ನಾನು ರಿಯಾಕ್ಷನ್ ಆದಮೇಲೆ ಮಾತಾಡ್ತೀನಿ. ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಮಿನಿ. ನಾನಂತೂ ಕೊಡ್ಲಿಲ್ಲ, ಕೊಡೋಣ ಮುಂದಕ್ಕೆ. ರಚನಾ ರಾಯ್ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನಾನು. ಒಂದೇ ಒಂದು ಸಲ ಸೋತು ಬಿಡನಿ, ಒಂದೇ ಒಂದು ಮಾತು ಆಡದೆ, ಬೆಂದು ಬೆಂದು ನಿನ್ನ ದಾಹದೊಳಗೆ 101 ಆಸೆ ಮೂಡಿದೆ. ಏನನ್ನಿಸ್ತು ಒಂದೇ ಒಂದು ಸಲ ಈ ಸಾಂಗ್ ನೋಡಾದ್ಮೇಲೆ ನಿಮಗೆ?
100% ನನಗೆ ಪರ್ಸ್ನಲಿ ಫಸ್ಟಿಗೆ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಸಖತ್ತಾಗಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆಗೆ ನೀವು ಹಿಂದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ಲೇ ಆಗ್ತಾ ಇರುತ್ತಲ್ಲ ಇನ್ಸ್ಟ್ರೂಮೆಂಟ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಒಂಥರ ಹಿತವಾಗಿ ಸಖತ್ತಾಗಿ ಕೇಳಿಸ್ತಾಯಿತ್ತು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಆಡಿರೋ ಸಾಂಗು ಕೂಡ ಲಿರಿಕ್ಸು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ, ಸಖತ್ತಾಗಿ ಬಂದೈತೆ ಅಂತ ಹೇಳ್ತೀನಿ. ಪ್ರಕಾಶ್ ವೀರ್ ಅವರು ಅಂದರೆ ಮಿಲಾನ ಪ್ರಕಾಶ್ ಅವರು ಈಗ ದರ್ಶನ್ ಅವ್ರ ಜೊತೆ ಲಾಸ್ಟ್ ವಿರಾಟ್ ಮಾಡಿದ್ರು. ಸಾರಿ ವಿರಾಟ್ ಅಂತೀನಿ, ಯಾವ್ದು ಗುರು ಅದು ಜ್ಞಾಪನ ಬರ್ತಲ್ಲ, ಯಾವುದಪ್ಪ ಅದು, ತಾರಕ್ ತುಂಬ ಅದರಲ್ಲಿ ನೀವು ನೋಡಕ್ ಬರೋದಾದ್ರೆ ದರ್ಶನ್ ಅವ್ರನ್ನ ಒಂಥರ ಡಿಫ್ರೆಂಟ್ ಆಗಿ ತೋರಿಸಿದ್ರು. ಹೇರ್ ಸ್ಟೈಲ್ ವಿಚಾರದಲ್ಲಾಗೂ ಕೂಡ, ಆಮೇಲೆ ಕಾಸ್ಟ್ಯೂಮ್ ವಿಚಾರದಲ್ಲೂ ಕೂಡ. ಅಂದ್ರೆ ಪ್ರಕಾಶ್ ವೀರ್ ಅವರ ಟೇಸ್ಟ್ ಆಗಲಿ, ಅದಾದ್ಮೇಲೆ ಅವರು ತೋರಿಸೋವಂಥ ರೀತಿನೇ ಬೇರೆ ಥರ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ದರ್ಶನ್ ಅವ್ರನ್ನ ಅವಾಗಲೇ ಆ ಥರ ತೋರಿಸಿದ್ರು, ಇವಾಗಂತೂ ಕೇಳಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ಗೆ ತೋರಿಸೋರೆ ಅಂತ ಹೇಳ್ತೀನಿ. ನನಗೆ ಪರ್ಸ್ನಲಿ ತುಂಬ ಸಖತ್ ಇಷ್ಟ ಆಯಿತು. ಯಾಕೆ ಅಂತಂದರೆ ಈ ಲುಕ್ಕು ಆಫ್ಟರ್ ನನಗೆ ಎಷ್ಟೊಂದು ದಿವಸ ಆದಮೇಲೆ ಕಾಣಿಸ್ತೈತೆ. ಅಂದರೆ ಫೇಸ್ ಆಗಲಿ ಪ್ರತಿಯೊಂದು ಕೂಡ ಎಷ್ಟು ಕ್ಲಿಯರ್ ಆಗಿದೆ, ಎಷ್ಟು ಸಕ್ಕದಾಗಿ ಕಾಣಿಸ್ತವ್ರೆ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತವ್ರೆ. ಆಫ್ಟರ್ ನನಗೆ ನವಗ್ರಹದಲ್ಲಿ ಈ ಥರ ಅಂದರೆ ಅವರ ಫೇಸ್ ಆಗಲಿ, ಅವರ ಗಡ್ಡ ಆಗಲಿ, ಪ್ರತಿಯೊಂದು ಲುಕ್ಕು ನನಗೆ ಆ ಥರ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತು. ಆ ಥರ ಫೀಲ್ ಆಯಿತು ನನಗೆ ಪರ್ಸ್ನಲಿ. ತುಂಬ ಸಖತ್ತಾಗಿ ಡಿಸೈನ್ ಮಾಡವ್ರೆ, ಕಾಸ್ಟ್ಯೂಮ್ ಆಗಲಿ, ಅದಾದಮೇಲೆ ದರ್ಶನ್ ಅವ್ರನ್ನೂ ಸಖತ್ತಾಗಿ ತೋರಿಸವ್ರೆ ಅಂತ ಹೇಳ್ತೀನಿ. ಅವರಿಗೆ ನೆಕ್ಸ್ಟ್ ಲೆವೆಲ್ ಕ್ರೆಡಿಟ್ ಹೋಗಲೇಬೇಕು ಪ್ರಕಾಶ್ ವೀರ್ ಅವರಿಗೆ. ಯಾಕೆ ಅಂತಂದರೆ ಅವರ ಏನೋ ಲುಕ್ ಆಗಲಿ, ಮ್ಯಾನರಿಸಮ್ನ ಒಂಥರ ಡಿಫ್ರೆಂಟಾಗಿ ದರ್ಶನ್ ಅವ್ರನ್ನ ತೋರಿಸವ್ರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಬಿಟ್ಟಿರೋ ಸಾಂಗ್ ಆಗಲಿ, ಹಿಂದೆ ಬಿಟ್ಟಿರೋ ಸಾಂಗ್ಸ್ ಆಗಲಿ, ಟೀಸರ್ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ನೋಡೋಣ ಡೆವಿಲ್ ಯಾವ ಥರ ಇರುತ್ತೆ ಅಂತ. ನನಗೆ ಗೊತ್ತಿರೋಂಗೆ 2 ಸಾಂಗ್ ಲಾಂಚ್ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬರ್ಬೋದು. ಅದಾದಮೇಲೆ ಟ್ರೈಲರ್ ಲಾಂಚ್ ಮಾಡಿ ಫಿಲಮ್ ತೊಗೊಂಡೋಗೋವಂಥ ಚಾನ್ಸಸ್ ಇರುತ್ತೆ. 17ನೇ ತಾರೀಕು ಬರ್ತಿದೆ. 100% ಎಲ್ಲರೂ ಸಪೋರ್ಟ್ ಇದ್ದೇ ಇರುತ್ತೆ. ಆದರೆ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ 100% ಅಷ್ಟೊತ್ತಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದರೆ ಬೇರೆಯವರೆಲ್ಲ ವಿಚಾರ ಬಿಟ್ಟಾಕ್ಬಿಡಿ, ನಾನು ಆ್ಯಸ್ ಎ ನಾರ್ಮಲ್ ಆಡಿಯನ್ ಆಗಿ ಎಲ್ಲರ ಪ್ರೇಕ್ಷಕನಾಗಿ ನಾನು ಹೇಳ್ತೀನಿ. ಈಗ ನೀವು ಕನ್ನಡ ಇಂಡಸ್ಟ್ರಿಲಿ ಒಂದು ವರ್ಷಕ್ಕೆ 1 ಇಲ್ಲ 2 ಫಿಲಮ್ ಬಿಡೋರು ಎಷ್ಟು ಜನ ಇದ್ದಾರೆ ಅಂತ ಸುಮ್ಮನೆ ಸಿಂಪಲ್ ಆಗಿ ಲೆಕ್ಕ ಹಾಕಿ. ಅದರಲ್ಲಿ ಮೇಯ್ನು ಲೀಡಲ್ಲಿ ಬರೋದೇ ದರ್ಶನ್ ಅವರು. ಅದು ಇನ್ನೂ ತುಂಬ ಜನ ಬರ್ತಾರೆ. ಆದರೆ ಲೀಡಿಂಗ್ ಕ್ಯಾರೆಕ್ಟರ್ ಆಗಿ, ಅದಾದಮೇಲೆ ಲೀಡಿಂಗ್ ಹೀರೋ ಆಗಿ ತುಂಬ ಜನ ವರ್ಷಕ್ಕೆ ಒಂದೊಂದು ಫಿಲಮ್ ಕೊಡ್ಕೊಂಬತ್ತಿರೋದು. ಅದರಲ್ಲಿ ದರ್ಶನ್ ಅವರು ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಬಂದವರೆ. ಫಿಲಮ್ಸ್ನ ಲಾಂಚ್ ಮಾಡಿಕೊಂಡು ವರ್ಷಕ್ಕೆ ಒಂದೊಂದು. ನೀವು ಫಿಲಮ್ ಬಗ್ಗೆ ನೀವು ಕೇಳಕ್ಕೆ ಹೋಗಬೇಡಿ, 100% ನೆಕ್ಸ್ಟ್ ಲೆವೆಲ್. ಒಂದೊಂದು ಫಿಲಮ್ ಹಿಂಗಾಗುತ್ತೆ, ಒಂದೊಂದು ಫಿಲಮ್ ಹಂಗಾಗುತ್ತೆ. ಆದರೆ ಅವರ ಡೆಡಿಕೇಶನ್ ಮತ್ತು ಒಂದು ವರ್ಷಕ್ಕೆ 1 ಫಿಲಮ್ ಕೊಡ್ತೀನಿ, ಇಂಡಸ್ಟ್ರಿ ತೊಗೊಂಡು ಹೋಗ್ತೀವಿ ನಾವು ಮುಂದಕ್ಕೆ ಅನ್ನೋದು ಅವ್ರದ್ದು ಇತ್ತು. ಸೊ ಅದಕ್ಕೋಸ್ಕರ ಅವರಿದ್ದರೆ ತುಂಬ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಈಗ ಎಲ್ಲ 3-4 ವರ್ಷಕ್ಕೆ ಫಿಲಮ್ ಮಾಡ್ತಾವ್ರೆ. ಆಗಲೇ ಥಿಯೇಟ್ರ್ಗಳು ಎಷ್ಟೊಂದು ಮುಚ್ಚೋಗವೆ. ಸೊ ಮೇಯ್ನ್ ಹೀರೋಸ್ ಇದ್ದರೆ, ಮೇಯ್ನ್ ಹೀರೋಸ್ ಕಡೆಯಿಂದ ವರ್ಷಕ್ಕೊಂದು ಫಿಲಮ್ ಬಂದರೆ ತುಂಬ ಒಳ್ಳೇದಾಗುತ್ತೆ ಇಂಡಸ್ಟ್ರಿಗೆ. ಯಾಕೆ ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಧನುಷ್ ಅವರು ವರ್ಷಕ್ಕೆ 1 ಇಲ್ಲ 2 ಫಿಲಮ್ ಕೊಡ್ತಾರೆ, ಹೆಂಗಾರೋ ಆಗಲಿ. ಸೊ ಅದೇ ಥರ ದರ್ಶನ್ ಅವರು ಕೊಡ್ಕೊಂಡು ಬರ್ತಾಯಿದ್ರು. ಅದು ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತೀನಿ, ಅವ್ರು ಬೇಗ ರಿಲೀಸ್ ಆಗಲಿ ಅಂತ ಕೇಳ್ಕೊತೀನಿ. ನನಗಂತೂ ಸಾಂಗ್ ತುಂಬ ಇಷ್ಟ ಆಯಿತು. ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಯಾವ ಸಾಂಗ್ ರಿಯಾಕ್ಷನ್ ಬೇಕು ಅನ್ನೋದನ್ನ ಮಾತ್ರ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ಡ್ಯೂಡ್ ರಿಯಾಕ್ಷನ್, ಟ್ರೈಲರ್ ರಿಯಾಕ್ಷನ್ ಬರುತ್ತೆ. ನಾನು ಎಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲದ್ರದ್ದು ಕನ್ನಡದಲ್ಲಿ ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ಕನ್ನಡ ಮೇಯ್ನ್ ಪ್ರಿಫರೆನ್ಸ್, ಅದ್ರ ಜೊತೆ ಮಿಕ್ಕಿದ್ದೆಲ್ಲ ಮಾಡ್ತೀನಿ. ನಿಮಗೆ ಯಾವುದ್ರದ್ದಾರು ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಈ ಸಾಂಗ್ ಬಗ್ಗೆ ಏನಿಸ್ತು ಅನ್ನೋದನ್ನ ಮಾತ್ರ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ನೋಡೋಣ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಕಮೆಂಟ್ ಬರ್ತವೆ, ಓದಕ್ಕೆ ನಾನಂತೂ ರೆಡಿ ಇರ್ತೀನಿ. ನೀವೇನಂತ ಹಾಕೋಕ್ಕೆ ರೆಡಿ ಇರಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.